ನಮಸ್ತೆ ಎಲ್ಲರಿಗೂ. ಸೊ ಇವತ್ತು ಸ್ಟಾರ್ಟಿಂಗಲ್ಲೇ ಏನಪ್ಪ ಇದು ಬ್ಯಾಂಗಲ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ. ಬಟ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆದ ವಿಷಯ ಅಂದರೆ, ನಾನು ಈ ಬ್ಯಾಂಗಲ್ನ 15 ಇಯರಿಂದನೂ ಕೂಡ ನನಗೆ ಯಾವಾಗ ಹೈಯರ್ ಎಜುಕೇಷನ್ಗೆ ನಾನು ಬಂದೆ, ಸೊ ಆವಾಗಿಂದ ಈ ಬ್ಯಾಂಗಲ್ನ ಪ್ಲಾಸ್ಟಿಕ್ ಬ್ಯಾಂಗಲ್ ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ಮೊನ್ನೆ ರೀಸೆಂಟಾಗಿ ಗೊತ್ತಾಗಿದ್ದು ಇದು ಪ್ಲಾಸ್ಟಿಕ್ ಅಲ್ಲ, ತುಂಬ ವಿಶೇಷವಾದಂತಹ ಒಂದು ಐಟಮಿಂದ ಮಾಡಿದ್ದಾರೆ. ಅದರದ್ದು ವಿಶೇಷತೆ ಇಷ್ಟೊಂದು ಇದೆಯಾ ಅಂತ ನನಗೆ ಮೊನ್ನೆ ರೀಸೆಂಟಾಗಿ ಗೊತ್ತಾಯಿತು. ಸಡನ್ಲಿ ನನ್ನ ಫ್ರೆಂಡ್ ಮನೆಗೆ ಹೋದಾಗ ಅವರು ಕೂಡ ಬಂದಿದ್ದರು. ಆವಾಗ ಇಬ್ಬರು ಬಂದಿದ್ದರು ಬೆಂಗಾಲೀಸು. ನನಗೆ ಸುಮ್ಮನೆ ಕ್ಯಾಶುವಲಾಗಿ ಮಾತಾಡ್ತಾ ಇದ್ದಾಗ ಕೇಳಿದ್ದು ಅಷ್ಟೇ. ಅದೇನು ಯಾಕೆ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ನಮ್ಮಲ್ಲೆಲ್ಲ ಮದುವೆ ಆಫ್ಟರ್ ಮ್ಯಾರೇಜ್ ಮದುವೆ ಆದವ್ರಿಗೆ ಅರಶಿನ ಕುಂಕುಮ ಶ್ರೇಷ್ಠ. ಫಸ್ಟು ಮಾಂಗಲ್ಯ ಧಾರಣೆ ಅಂದರೆ ಮಂಗಳಸೂತ್ರ ಜೊತೆಗೆ ಕಾಲುಂಗುರ, ಇದರ ಜೊತೆಗೆ ಹೂವು, ಅರಶಿನ ಕುಂಕುಮ, ಇದೆಲ್ಲ ಮುತ್ತೈದರಿಗೆ ಶ್ರೇಷ್ಠವಾದದ್ದು ಅಂತ ಹೇಳಿ ನಾವು ಆರಾಧಿಸ್ತೀವಿ, ಅದನ್ನು ನಂಬ್ತೀವಿ ಕೂಡ. ಸೊ ಮನೆಗೆ ಬಂದಂಥ ಗೆಸ್ಟ್ಗಳಿಗೂ ಕೂಡ ನಾವು ಅರಶಿನ ಕುಂಕುಮ ಕೊಡೋ ಪದ್ಧತಿ ಇರುತ್ತೆ. ಇದ್ರ ಹೊರತಾಗೂ ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಎಕ್ಸ್ಟ್ರಾ ಅವ್ರಿಗೆ ಏನಾದರೂ ಬಂದಂಥವ್ರಿಗೆ ತಾಂಬೂಲ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳನ್ನು ಕೊಡುವಂಥ ಪದ್ಧತಿ ಇರುತ್ತೆ. ಆದರೆ ನನಗೆ ನಾನು ಮೋಸ್ಟ್ಲಿ ಆಫ್ಟರ್ ಪಿ ಯು ಅನಿಸುತ್ತೆ, ಆವಾಗ ನಾವು ಪಿ ಜಿ ಮಾಡಿದಂಥ ಟೈಮಲ್ಲಿ ನಮ್ಮ ಎದುರುಗಡೆ ಬೆಂಗಾಲಿಸ್ ಫ್ಯಾಮಿಲಿ ಇತ್ತು. ಇದು ಕೆಲವರಿಗೆ ಗೊತ್ತಿರ್ಬೋದು, ಆದರೆ ಕೇಳೋದಕ್ಕೆ ಸಿಂಪಲ್ ಅನಿಸಿದ್ರು ನನಗೆ ನಿಜವಾಗ್ಲೂ ಶಾಕ್ ಆಯಿತು. ಯಾಕೆಂದರೆ ನಾನು 15 ಇಯರ್ಸಿಂದನೂ ಕೂಡ ನಾನು ಅದನ್ನು ಪ್ಲಾಸ್ಟಿಕ್ ಬಳೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಎದುರುಗಡೆ ಮನೆ ಬೆಂಗಾಲಿಸ್ ಫ್ಯಾಮಿಲಿ ಇತ್ತು ಅಂದಲ್ಲ, ಅವರು ಸಿಕ್ಕಾಗೆಲ್ಲ ನಾನು ಅವ್ರನ್ನ ಗಮನಿಸ್ತಾ ಇದ್ದೆ. ಸಿಂಧೂರನ ಫುಲ್ಲು ದೊಡ್ಡದಾಗಿ ಇಟ್ಕೊಳ್ತಾ ಇದ್ದರು. ಎರಡು ಅಂದರೆ ಬೈತಲೆ ಅಂತ ಏನು ಕರಿತೀವಲ್ವ, ಸೊ ಅಲ್ಲಿಗೆ ಸಿಂಧೂರನ ಜಾಸ್ತಿನೇ ಕುಂಕುಮ ಹಾಕ್ಕೊಳ್ತಾ ಇದ್ದರು. ಅದ್ರ ಜೊತೆಗೆ ವೈಟ್ ಬ್ಯಾಂಗಲ್ ಯಾವಾಗಲೂ ಅವ್ರ ಕೈಯಲ್ಲಿ ಇರ್ತಾಯಿತ್ತು. ಸೊ ನನ್ನ ಫ್ರೆಂಡ್ ಮನೆಗೆ ಅವರು ಬರ್ತಾಯಿದ್ರು ಬೆಂಗಾಲಿಸು. ಬಟ್ ಇವಾಗಿಲ್ಲ, ಎಲ್ಲಿ ಯಾವ ಕಡೆ ಹೋಗಿದ್ದಾರೆ ಅಂತೇಳಿ ಜಸ್ಟ್ ನೆರೆಹೊರೆಯವರಷ್ಟೇ, ಫ್ರೆಂಡ್ ಏನಲ್ಲ ಅವರು, ಬೆಂಗಾಲಿಸ್ ಇದ್ದಿದ್ದು ಎದುರುಗಡೆ ಮನೆಯಲ್ಲಿ. ಮೊನ್ನೆ ರೀಸೆಂಟಾಗಿ ನನ್ನ ಫ್ರೆಂಡ್ ಅಂತ ಹೇಳಿದ್ನಲ್ಲ, ಅವಳ ಮನೆಗೆ ಮತ್ತೆ ಇಬ್ಬರು ಬೆಂಗಾಲಿಸ್ ಫ್ರೆಂಡ್ಸ್ ಬಂದಿದ್ದರು. ಆವಾಗ ಕೇಳಿದ್ದು ನಾನು, ಅಂದರೆ ಮುಂಚೆ ಎಲ್ಲ ಓದಬೇಕಾದ್ರೆ ಅಷ್ಟೊಂದು ಯಾವುದೇ ವಿಚಾರದ ಬಗ್ಗೆ ಆಸಕ್ತಿ ಇರ್ತಾ ಇರಲಿಲ್ಲ. ಸಿಂಧೂರ ಇದು ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ವೈಟ್ ದಪ್ಪ ಬ್ಯಾಂಗಲ್ ಹಾಕ್ಕೊಳ್ತಾಯಿದ್ರು, ಅದ್ರ ಜೊತೆಗೆ ರೆಡ್ಡು ಮೆರೂನು ಈ ಥರ ಸಿಂಪಲ್ ಆಗಿರೋ ಬಳೆಗಳನ್ನ ಹಾಕ್ಕೊಳ್ತಾಯಿದ್ರು. ಒಂದು ಟೈಮ್ ಕೇಳಿದ್ದೆ ಅವ್ರಿಗೆ. ಪ್ರಾಬ್ಲಮ್ ಏನು ಅಂದರೆ ಅವ್ರಿಗೆ ನಮ್ಮ ಕನ್ನಡ ಲ್ಯಾಂಗ್ವೇಜ್ ಬರ್ತಾ ಇರಲಿಲ್ಲ. ಆವಾಗ ನಾನು ಫಸ್ಟ್ ಟೈಮ್ ಅಬ್ಸರ್ವ್ ಮಾಡಿದಾಗ ಕೇಳಿದಾಗ ಪಾಪ ಅವ್ರದ್ದೇ ಆದಂಥ ಅರ್ಧಂಬರ್ಧ ಇದರಲ್ಲಿ ಹೇಳಿದರು. ನನಗಷ್ಟು ನೀಟಾಗಿ ಗೊತ್ತಾಗಿರಲಿಲ್ಲ. ನಮಗಿದೆ ಇಂಪಾರ್ಟೆಂಟು ಬ್ಯಾಂಗಲ್ಸ್ ಅಂತ ಹೇಳಿದರು ಅಷ್ಟೇ. ಬಟ್ ಮೊನ್ನೆ ಏನಾಯಿತು ಅಂದರೆ, ನನ್ನ ಫ್ರೆಂಡ್ ಪವಿತ್ರ ಮನೆಗೆ ಬಂದಾಗ ಕೇಳಿದೆ ನಾನು ಅವ್ರಿಗೆ, ನೀವು ಯಾವಾಗಲೂ ವೈಟ್ ಬ್ಯಾಂಗಲ್ಲೇ ಹಾಕ್ಕೊಳ್ತೀರಲ್ವಾ, ಮತ್ತು ಮಂಗಳಸೂತ್ರ ಇರಲ್ಲ, ಇಷ್ಟೇನಾ ನಿಮ್ಮದು ಆಫ್ಟರ್ ಮ್ಯಾರೇಜ್ ಅಂತ ಕೇಳಿದೆ. ಅಂದರೆ ನಿಮ್ಮ ಪದ್ಧತಿಯಲ್ಲಿ ಇದಿಷ್ಟನೇ ಧಾರಣೆ ಮಾಡೋದು ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದರು, ಹೌದು ಬ್ಯಾಂಗಲ್ಲು ಮತ್ತು ಸಿಂಧೂರ ಇದೇ ಇಂಪಾರ್ಟೆಂಟ್ ಅಂತ ಹೇಳಿದರು. ಆದರೆ ಏನು ಇಂಟ್ರೆಸ್ಟಿಂಗ್ ಅಂದರೆ, ನಾನು ಪ್ಲಾಸ್ಟಿಕ್ ಬಳೆ ಅಂತ ಅಂದ್ಕೊಂಡಿದ್ನಲ್ವಾ, ಸೊ ಅದು ಪ್ಲಾಸ್ಟಿಕ್ ಅಲ್ವಂತೆ, ಶಂಖದಿಂದ ಮಾಡಿದಂಥ ಬಳೆ ಅಂತ ಹೇಳಿದರು. ಅದು ಕೂಡ ಪಾಪ ಅವರಿಗೆ ಕನ್ನಡ ಅಷ್ಟು ನೀಟಾಗಿ ಬರ್ತಾ ಇರಲಿಲ್ಲ. ಅರ್ಥ ಮಾಡಿಕೊಂಡೆ ನಾನು ಹೇಳಿದಾಗ. ನಾವು ಎಷ್ಟು ವಿಚಾರಗಳನ್ನು ತಿಳ್ಕೊಳ್ದೆ ತಪ್ಪು ಕಲ್ಪನೆಗೆ ಹೋಗಿರ್ತೀವಿ ಅಂತಂದರೆ, ನಾನು ಆ ಬ್ಯಾಂಗಲ್ನ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇದ್ದೆ. ಅಂದರೆ ಇಬ್ಬರು ಲೇಡಿ ಬಂದಿದ್ರಲ್ವ, ಸೊ ಅವ್ರ ಇಬ್ಬರು ಕೈಯಲ್ಲೂ ಬೇರೆ ಬೇರೆ ಡಿಸೈನ್ಸ್ ಬ್ಯಾಂಗಲ್ ಇತ್ತು, ವೈಟ್ ಕಲರು. ಸೊ ಅವಾಗ ಕೇಳಿದಾಗ ಅವ್ರು ಹೇಳಿದರು, ಶಂಖದಿಂದ ಮಾಡಿದ್ದಾರೆ ಇದನ್ನು ಅಂತ ಹೇಳಿ. ಆವಾಗ ಅನಿಸಿದ್ದು, ಓಹೋ ಬ್ಯಾಂಗಲ್ಲು ಅಷ್ಟೇ ಇಂಪಾರ್ಟೆಂಟು, ಇದು ಯಾಕೆ ಈ ಪ್ಲಾಸ್ಟಿಕ್ ಬ್ಯಾಂಗಲ್ಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ನಾನು ಆವಾಗ ಅಂದ್ಕೊಂಡು ಸುಮ್ಮನಾಗಿದ್ದೆ. ಬಟ್ ಎಲ್ಲೂ ನೆಕ್ಸ್ಟ್ ಅದನ್ನು ಡಿಸ್ಕಸ್ ಮಾಡಿರಲಿಲ್ಲ. ರೀಸೆಂಟ್ಲಿ ಗೊತ್ತಾಗಿದ್ದು ಅದು ಶಂಖದಿಂದ ಮಾಡಿದ್ದು, ಅದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಇದೆ ಅವರ ಒಂದು ಸಂಪ್ರದಾಯದಲ್ಲಿ ಅಂತ ಹೇಳಿ. ನನಗೆ ನನ್ನ ಬುದ್ಧಿಗೆ ನಿಜವಾಗ್ಲೂ ಒಂಥರ ಪೆದ್ದು ಅಂದ್ಕೊಂಡೆ ನಾನು. ಯಾವುದನ್ನೇ ಆಗಲಿ ನಾವು ಡೆಪ್ತಾಗಿ ತಿಳ್ಕೊಂಡಾಗ ಅದ್ರದ್ದು ಮಹತ್ವ ಗೊತ್ತಾಗುತ್ತೆ ಅಲ್ವಾ. ಸೊ ಬೆಂಗಾಲಿಸು ಸಿಂಧೂರ ಮತ್ತು ಈ ಬ್ಯಾಂಗಲ್ ಈ ಎರಡಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನಕ್ಕೆ ಅಂದರೆ ಅದು ಶಂಖದಿಂದ ಮಾಡಿದಂಥದ್ದು. ನೋಡಿ ಗಮನಿಸ್ತಿರ್ಬೋದು, ನಾನು ಫಸ್ಟ್ ಒಬ್ಬರದ್ದು ತೋರಿಸ್ನಲ್ವಾ ಬ್ಯಾಂಗಲ್ಲು, ಅವ್ರದ್ದು ಡಿಸೈನ್ ಬೇರೆ ಇದೆ. ಸೊ ಇವ್ರದ್ದು ಇಬ್ಬರದ್ದು ಕೂಡ ಬ್ಯಾಂಗಲ್ ಡಿಸೈನ್ಸ್ ಬೇರೆ ಬೇರೆ ಇತ್ತು. ನಂತರ ಸುಮಾರು ಜನ ಈ ಥರ ಬೇರೆ ಬೇರೆ ಪದ್ಧತಿ, ಬೇರೆ ಸಂಪ್ರದಾಯಗಳಲ್ಲಿ ವಿಚಾರಗಳನ್ನು ಗೊತ್ತಿಲ್ಲದೆ ನಮ್ಮದೇ ಆದಂಥ ಕಲ್ಪನೆಯಲ್ಲಿ ನಾವು ಅರ್ಥ ಮಾಡ್ಕೊಂಡಿರ್ತೀವಿ. ನನಗೆ ನಿಜವಾಗ್ಲೂ ನಾನು ಇದನ್ನು ಅಂದ್ಕೊಂಡ ತಕ್ಷಣ ಫ್ರೆಂಡ್ಗೆ ಹೇಳಿದೆ, ನಾನು ಪ್ಲಾಸ್ಟಿಕ್ ಬಳೆ ಅಂದ್ಕೊಂಡಿದ್ದೆ ಕಣೆ, ನನಗೆ ಇವತ್ತೇ ಗೊತ್ತಾಗಿದ್ದು ಇದು ಶಂಕದ್ದು ಅಂತ ಹೇಳಿ. ಸೊ ನಾನು ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು ಈ ಒಂದು ವೈಟ್ ಪ್ಲಾಸ್ಟಿಕ್ ಬಳಗೆ. ಮತ್ತು ಸಿಂಧೂರ ಓಕೆ, ಸಿಂಧೂರಕ್ಕೆ ಮಹತ್ವ ಗೊತ್ತಿರುತ್ತೆ ನಮಗೆಲ್ಲ, ಆದರೆ ಈ ಬ್ಯಾಂಗಲ್ ನಿಜವಾಗ್ಲೂ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ನಾನು ಎಲ್ಲೂ ಯಾರ ಹತ್ರ ಡಿಸ್ಕಸ್ ಮಾಡಿರಲಿಲ್ಲ, ಯಾಕಂದರೆ ಬೆಂಗಾಲಿಸಲ್ಲಿ ಕೇಳಬೇಕು, ಅವ್ರಿಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರ್ತಾ ಇತ್ತು. ಹಾಗಾಗಿ ನನಗೆ ಮೊನ್ನೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಹಿಂಗೆ ಅಂದ್ಕೊಂಡಿದ್ದೆ ಅಂತ ನಾನು ಒಂದು ಕ್ಷಣ ಅವಳ ಹತ್ರ ನಕ್ಕೆ.
ನಂತರನೇ ಸುಮಾರು ಜನಗಳಿಗೆ ಈ ಥರ ಸಂಪ್ರದಾಯಗಳಲ್ಲಿ ತಪ್ಪು ಕಲ್ಪನೆಗಳಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದಕ್ಕೂ ಮೊದಲು ಈ ಬ್ಯಾಂಗಲ್ ಅಂದರೆ ಬೆಂಗಾಲಿಸ್ ಧರಿಸುವಂತಹ ಬ್ಯಾಂಗಲ್ಸು ಶಂಕದ್ದು ಅಂತ ಯಾರಿಗೆಲ್ಲ ಗೊತ್ತಿತ್ತು, ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ರಿ ಇನ್ ಕೇಸ್ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.